ಮುಂದೆ ಬೇರೆ ಬೇರೆ ಪ್ರಕರಣಗಳು ಇದಾವ? ಹಾಗಾದ್ರೆ ಪ್ರಾಸಿಕ್ಯೂಷನ್ಗೆ ಯಾವುದೇ ಪ್ರಕರಣಗಳು ಬಾಕಿ ಇಲ್ಲ. RTI ಅಡಿಯಲ್ಲಿ ಸಲ್ಲಿಸಿದ ಅರ್ಜಿಗೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಉತ್ತರ ಇದು. ಬೇರೆ ಯಾವುದೇ ಪ್ರಕರಣಗಳು ಬಾಕಿ ಇಲ್ಲ ಅಂತ ಅಧಿಕೃತವಾದ ಉತ್ತರವನ್ನ ರಾಜಭವನ ಕೊಟ್ಟಿದೆ RTI ಅಡಿಯಲ್ಲಿ ಸಲ್ಲಿಸಿದಂತಹ ಅರ್ಜಿಗೆ. HDK ನಿರಾಣಿ ಜೊಲ್ಲೆ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ ಬಾಕಿ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಅಬ್ರಹಾಂ ಮಾಹಿತಿ ಕೇಳಿದ್ರು. RTI ಅಡಿಯಲ್ಲಿ 4 ಪ್ರಕರಣಗಳಲ್ಲಿ ಅರ್ಜಿಗಳು ಬಂದಿದ್ದು ಆ ಸಂಸ್ಥೆಗೆ ಅದನ್ನು ಕಳಿಸಲಾಗಿದೆ. ಆದ್ರೆ ರಾಜ್ಯಪಾಲರ ಮುಂದೆ ಯಾವುದೇ ಪ್ರಕರಣ ಬಾಕಿ ಇಲ್ಲ ಅಂತ ಅಬ್ರಹಾಂ ಸಲ್ಲಿಸಿದ ಅರ್ಜಿಗೆ ರಾಜ್ಯಪಾಲರು ಉತ್ತರ ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿ ಸಲ್ಲಿಸಿದಂತಹ ಅರ್ಜಿ ಪ್ರತಿ ಪ್ರಕರಣದ ಬಗ್ಗೆ ಕೂಡ ರಾಜ್ಯಪಾಲರು ಈ ಅರ್ಜಿ ಅಡಿಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಯಾವ್ಯಾವ ಕೇಸ್ ಏನೇನಾಗಿದೆ ಅಂತ. ಇವತ್ತು ಅಷ್ಟು ದೊಡ್ಡ ರಾಜಭವನ ಚಲೋ ಮಾಡಿದ್ರು ಕಾಂಗ್ರೆಸ್ನವರು. ಆದ್ರೆ ಪ್ರತಿ ಪ್ರಕರಣದ ಬಗ್ಗೆ ಕೂಡ ರಾಜ್ಯಪಾಲರು ತನ್ನ ಮುಂದೆ ಇಲ್ಲ ಇದು ಅನ್ನೋದನ್ನ ಹೇಳಿದ್ದಾರೆ. HD ಕುಮಾರಸ್ವಾಮಿ ಪ್ರಕರಣ ಇರಬಹುದು, ನಿರಾಣಿ ಪ್ರಕರಣ ಇರಬಹುದು, ಶಶಿಕಲಾ ಜೊಲ್ಲೆ ಹಾಗೂ ಜನಾರ್ದನ ರೆಡ್ಡಿ ಇವರಿಷ್ಟೂ ಜನರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡೋದಕ್ಕೆ ವಿಳಂಬ ಮಾಡಿದ್ರು ಅನ್ನುವಂಥ ಆರೋಪ ಏನಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಭವನದಿಂದ RTI ಅಡಿಯಲ್ಲಿ ಅಧಿಕೃತ ಮಾಹಿತಿ ಲಭ್ಯ ಆಗಿದೆ. ಆ ಯಾವ ಅರ್ಜಿಗಳು ಕೂಡ ರಾಜ್ಯಪಾಲರ ಟೇಬಲ್ನ ಮುಂದೆ ಇಲ್ಲ, ರಾಜ್ಯಪಾಲರ ಅಂಗಳದಲ್ಲಿ ಇಲ್ಲ. ಬದಲಾಗಿ ಆ ಎಲ್ಲ ಅರ್ಜಿಗಳನ್ನ ಸಂಬಂಧಪಟ್ಟ ಸಂಸ್ಥೆಗೆ, ಯಾವ್ಯಾವ ತನಿಖಾ ಸಂಸ್ಥೆ ಇದ್ದಾವೋ ಅದಕ್ಕೆ ಕಳುಹಿಸಲಾಗಿದೆ ಅಂತ. ಪ್ರಾಸಿಕ್ಯೂಷನ್ ಅಂದ್ರೆ ಮತ್ತಿನ್ನೇನು, ಆಲ್ರೆಡಿ ಸಂಸ್ಥೆ ಕಳಿಸಲಾಗಿದೆ ಅಂದ್ರೆ ಅದನ್ನ ತನಿಖೆ ಕೈಗೊಳ್ಳುವಂತ ನಿರ್ಧಾರ ಆ ಸಂಸ್ಥೆಗೆ ಬಿಟ್ಟಿರೋದಾಗಿರುತ್ತೆ. ಹಾಗಾಗಿ ರಾಜ್ಯಭವನ ಈ ಉತ್ತರವನ್ನ ಕೊಟ್ಟಿದೆ. 4 ಪ್ರಕರಣಗಳಲ್ಲಿ ಅರ್ಜಿ ಬಂದಿತ್ತು, ಆದ್ರೆ ಅದನ್ನು ಸಂಬಂಧಪಟ್ಟ ಸಂಸ್ಥೆಗೆ ಕಳುಹಿಸಲಾಗಿದೆ. ರಾಜ್ಯಪಾಲರ ಮುಂದೆ ಪ್ರಕರಣ ಬಾಕಿ ಇಲ್ಲ ಅಂತ ಅಧಿಕೃತವಾಗಿ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಇವತ್ತು ಅಷ್ಟು ದೊಡ್ಡ ರಾಜಭವನ್ ಚಲೋ ಮಾಡಿದ್ರು ಕಾಂಗ್ರೆಸ್ ಮುಖಂಡರುಗಳು. DK ಶಿವಕುಮಾರ್ ಅವರು ಕೂಡ ಪದೇ ಪದೇ ಹೇಳಿದ್ರು ರಾಜ್ಯಪಾಲರು ಬೇರೆ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ತಾರತಮ್ಯ ಮಾಡ್ತಾ ಇದ್ದಾರೆ, ರಾಜಭವನವನ್ನ ದುರುಪಯೋಗ ಪಡಿಸಿಕೊಳ್ಳಾಗ್ತಾ ಇದೆ, ಹೀಗೆಲ್ಲ. ಆದ್ರೆ ರಾಜ್ಯಪಾಲರು RTI ಅಡಿಯಲ್ಲಿ ಕೇಳಿದ ಪ್ರಶ್ನೆಗೆ ಹೇಳಿದ್ದಾರೆ ಅವ್ರ ಮುಂದೆ ಯಾವುದೇ ಪ್ರಕರಣ ಇಲ್ಲ ಅಂತ. ಇನ್ನು ಏನೆಲ್ಲ ಹೇಳಿದ್ದಾರೆ, ಹೇಗೆಲ್ಲ ಅವರು ವಿವರಿಸಿದ್ದಾರೆ ಅವ್ರ ಮುಂದೆ ಯಾವುದೇ ಪ್ರಕರಣ ಇಲ್ಲ ಅನ್ನೋದನ್ನ? ವಿಜಯ್, ರಾಜ್ಯಪಾಲರ ಮುಂದೆ ಏನು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ ವಿಚಾರದ ನಂತರ ಸಾಕಷ್ಟು ಚರ್ಚೆ ಮತ್ತು ಮುನ್ನೆಲೆಗೆ ಬಂದಿರುವಂಥದ್ದು. ರಾಜ್ಯಪಾಲರ ಮುಂದೆ ಜನಾರ್ದನ ರೆಡ್ಡಿ, ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ ಮತ್ತು ಮುರುಗೇಶ್ ನಿರಾಣಿ ಪ್ರಕರಣ ಬಾಕಿ ಇದೆ. ಅದಕ್ಕೆ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಪ್ರಾಸಿಕ್ಯೂಷನ್ ಅಂತ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದು, ಗಂಭೀರ ಆರೋಪ ಮಾಡಿರುವಂಥದ್ದು. ಆ ಪ್ರಕರಣ ಏನಾಗಿದೆ ಅನ್ನುವಂಥದ್ದು ಇಲ್ಲಿವರೆಗೂ ಗೊತ್ತಿಲ್ಲ. ಈಗ ರಾಜ್ಯಭವನದಿಂದ ಬಂದಿರುವಂತಹ ದಾಖಲೆ, ಮಾಹಿತಿ ಹಕ್ಕು ಕಾಯ್ದೆ ನಾನು ದಾಖಲೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ 4 ಪ್ರಕರಣ ಸಂಬಂಧಪಟ್ಟಂತೆ ಅಂದ್ರೆ ಮುರುಗೇಶ್ ನಿರಾಣಿ, ಮತ್ತೊಂದು ಕಡೆ ಏನು ಕುಮಾರಸ್ವಾಮಿ, ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಮತ್ತು ಶಶಿಕಲಾ ಜೊಲ್ಲೆ, ಈ 4 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಪ್ರಕರಣ ನಮ್ಮ ಮುಂದೆ ಇಲ್ಲ. ಅಂದರೆ ಈ 4 ವಿಚಾರ ಸಂಬಂಧಪಟ್ಟಂತೆ ಬಂದಿರುವಂಥದ್ದು ಸತ್ಯ ಅಂದರೆ ಏನು, ಪ್ರಾಸಿಕ್ಯೂಷನ್ಗೆ ಬಂದಿರುವಂಥದ್ದು ಫೈಲ್ ಬಂದಿತ್ತು. ಆದರೆ ಪ್ರಕರಣ ಸಂಬಂಧಪಟ್ಟ ಪ್ರತಿ ಪ್ರಕರಣದ ಕೂಡ ಒಂದೊಂದು ಮಾಹಿತಿ ಕೊಟ್ಟು ಈ ಸದ್ಯಕ್ಕೆ ಯಾವುದೂ ಕೂಡ ಪ್ರಕರಣ ನಮ್ಮ ಮುಂದೆ ಇಲ್ಲ ಅಂತ ಅಧಿಕೃತವಾಗಿ ರಾಜಭವನದಿಂದ ಮಾಹಿತಿ ಹಕ್ಕು ಕಾಯ್ದೆ ಕೇಳಿದಂಥ ಪ್ರಶ್ನೆಗೆ ಅಧಿಕೃತವಾಗಿ ಉತ್ತರ ಕೊಟ್ಟಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖ ಕುಮಾರಸ್ವಾಮಿ ಇದು ಬರೋದಾದರೆ 21/11/2023 ಈ ಸಂಬಂಧಪಟ್ಟಂತೆ ಆ ತನಿಖಾ ಸಂಸ್ಥೆಯಿಂದ ಮಾಹಿತಿ ಬಂದಿತ್ತು, ಅಂದರೆ ಆ ಫೈಲ್ ಬಂದಿತ್ತು. ಅದನ್ನು 29/7/2024 ನಾವು ವಾಪಸ್ ಕಳಿಸಿದ್ದೇವೆ ತನಿಖಾ ಸಂಸ್ಥೆಗೆ, ಮತ್ತು ಈ ಸಂಬಂಧಪಟ್ಟಿದ ಹೆಚ್ಚಿನ ಮಾಹಿತಿ ಅಂತ ಹೇಳಿರುವಂಥ ವಾಪಸ್ ಕಳಿಸಿದ್ದೇವೆ, ಫೈಲ್ ಬಾಕಿ ಇಲ್ಲ ಅಂತ. ಅದೇ ರೀತಿ ಕೂಡ ಜನಾರ್ದನ ರೆಡ್ಡಿ ಕೂಡ ಅದೇ ರೀತಿ, ಮತ್ತೊಂದು ಕಡೆ ಮುರುಗೇಶ್ ನಿರಾಣಿ, ಮತ್ತೊಂದು ಕಡೆ ಶಶಿಕಲಾ ಜೊಲ್ಲೆ, ಈ 4 ಪ್ರಕರಣ ಸಂಬಂಧಪಟ್ಟಂತ ತನಿಖಾ ಸಂಸ್ಥೆಗೆ ವಾಪಸ್ ಕಳಿಸಿರುವಂಥದ್ದು ಅಂತ ಹೇಳಿರುವಂಥದ್ದು. ಟೆಕ್ನಿಕಲ್ ಆಗಿ ರಾಜ್ಯಪಾಲರ ಮುಂದೆ ಯಾವುದು ಕೂಡ ಬಾಕಿ ಇಲ್ಲ ಫೈಲು ಅನ್ನುವಂಥದ್ದು. ಈಗ ಅದು ಕಾಂಗ್ರೆಸ್ನ ಈ ಒಂದು ಆರೋಪಕ್ಕೆ ಈಗ ಹೊಸ ರೀತಿಯ ತಿರುವನ್ನು ತೆಗೆದುಕೊಂಡಿರುವಂಥದ್ದು ರಾಜ್ಯಪಾಲರ ಈ ಒಂದು ರಾಜಭವನದ ಅಥವಾ ರಾಜ್ಯಪಾಲರ ಈ ಒಂದು ಮಾಹಿತಿ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ರಾಜ್ಯಪಾಲರ ಬಳಿ ಯಾವುದೇ ಪ್ರಕರಣಗಳೇ ಇಲ್ಲ ಅಂತ RTI ಅಡಿಯಲ್ಲಿ ಸಲ್ಲಿಸಿದಂತಹ ಅರ್ಜಿಗೆ ರಾಜಭವನ ಉತ್ತರವನ್ನು ಕೊಟ್ಟಿದೆ. ಗವರ್ನರ್ ತಾರತಮ್ಯ ಮಾಡ್ತಿದ್ದಾರೆ, ಬೇರೆ ಪ್ರಕರಣಗಳಲ್ಲಿ BJP ಅಥವಾ JDS ಮುಖಂಡರ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನೋದು ಬಹುದೊಡ್ಡ ಆರೋಪ ಏನಿತ್ತು, ಈಗ ಅದು ಹುರುಳೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಯ್ತು.
ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.